ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಒಂದು ಮಾತು ಹೇಳುತ್ತೇವೆ, ನನ್ನ ಸಮಸ್ಯೆಗಳು ತುಂಬ ಜಾಸ್ತಿ, ನನ್ನ ಜೀವನದಲ್ಲಿ ಶಾಂತಿ ಇಲ್ಲ. ಆದರೆ ಒಮ್ಮೆ ಯೋಚಿಸಿ ನೋಡಿದ್ದೀರಾ, ಸಮಸ್ಯೆ ನಿಜವಾಗಿಯೂ ಹೊರಗಿದೆಯಾ ಅಥವಾ ಅದು ನನ್ನ ಮನಸ್ಸಿನಲ್ಲಿದೆಯಾ? ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಘಟನೆ ದೊಡ್ಡ ಸಮಸ್ಯೆಯಾಗಬಹುದು, ಆದರೆ ಅದೇ ಘಟನೆ ಮತ್ತೊಬ್ಬರಿಗೆ ಅಷ್ಟೇನು ಮುಖ್ಯವಲ್ಲ. ಏಕೆ ಹೀಗೆ? ಯಾಕಂದರೆ ಸಮಸ್ಯೆ ಅಂದರೆ ಘಟನೆ ಅಲ್ಲ, ಅದನ್ನು ನಾವು ಹೇಗೆ ನೋಡುತ್ತೇವೆ ಎಂಬುದೇ ಸಮಸ್ಯೆ. ನೀವು ರಸ್ತೆಯಲ್ಲಿ ನಡೆಯುತ್ತಿದ್ದೀರಿ, ಒಬ್ಬ ವ್ಯಕ್ತಿ ನಿಮ್ಮ ಕಡೆ ನೋಡಿ ನಕ್ಕಿಲ್ಲ, ಅವನು ನಿಮಗೆ ಗೌರವ ಕೊಡಲಿಲ್ಲ ಅಂತ ನೀವು ಯೋಚಿಸಿದರೆ ಅದು ನಿಮ್ಮ ಸಮಸ್ಯೆ ಆಗುತ್ತದೆ. ಆದರೆ ಅವನಿಗೆ ಬೇರೆ ಯೋಚನೆ ಇರಬಹುದು ಅಂತ ನೀವು ಯೋಚಿಸಿದರೆ ಅದು ಸಮಸ್ಯೆ ಆಗುವುದೇ ಇಲ್ಲ. ಇದು ಜೀವನದ ಸತ್ಯ. ಹೊರಗಿನ ಜಗತ್ತು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಆದರೆ ನಮ್ಮ ಮನಸ್ಸು ಮಾತ್ರ ನಮ್ಮ ನಿಯಂತ್ರಣದಲ್ಲಿ ಇದೆ. ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಜೀವನ ಕೂಡ ಹಾಗೇ ಕಾಣಿಸುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಸಣ್ಣ ಸಣ್ಣ ವಿಷಯಗಳೂ ಸುಂದರವಾಗಿರುತ್ತವೆ, ಸಮಸ್ಯೆಗಳು ಸವಾಲಾಗಿ ಕಾಣಿಸುತ್ತವೆ. ಆದರೆ ಮನಸ್ಸು ಅಶಾಂತವಾಗಿದ್ದರೆ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆ ಆಗುತ್ತವೆ, ಜೀವನವೇ ಕಷ್ಟ ಅನಿಸುತ್ತದೆ. ನಾವು ಏನು ಮಾಡಬೇಕು? ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ನಾನು ಸಮಸ್ಯೆ ಎದುರಿಸುತ್ತಿದ್ದೇನೆ ಅಂತ ಅಲ್ಲ, ನನ್ನ ಮನಸ್ಸು ಇದನ್ನು ಸಮಸ್ಯೆ ಅಂತ ಹೇಳುತ್ತಿದೆ ಅಂತ ಯೋಚಿಸಿ. ಈ ಚಿಕ್ಕ ಬದಲಾವಣೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ನಮ್ಮ ಜೀವನದಲ್ಲಿ ಶಾಂತಿ ಬೇಕಾದರೆ ನಾವು ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸಬಾರದು, ನಮ್ಮ ಒಳಗಿನ ಮನಸ್ಸನ್ನು ಬದಲಾಯಿಸಬೇಕು. ನಿಮ್ಮ ಮನಸ್ಸನ್ನು ಕೇಳಿ, ನಾನು ಇದನ್ನು ಸಮಸ್ಯೆ ಅಂತ ಯಾಕೆ ನೋಡುತ್ತಿದ್ದೇನೆ? ಇದನ್ನು ಬೇರೆ ರೀತಿಯಲ್ಲಿ ನೋಡಬಹುದೇ? ನೀವು ಆಶ್ಚರ್ಯಪಡುತ್ತೀರಿ, ಅದೇ ಪರಿಸ್ಥಿತಿ ಹಗುರವಾಗಿ ಕಾಣಿಸುತ್ತದೆ. ಸರಳ ಶಾಂತಿಯುತ ಜೀವನ ಅಂದರೆ ಏನು? ದೊಡ್ಡ ಹಣ, ದೊಡ್ಡ ಮನೆ, ದೊಡ್ಡ ಹೆಸರು ಅಲ್ಲ. ಶಾಂತ ಮನಸ್ಸು, ಸ್ಪಷ್ಟ ಯೋಚನೆ, ತೃಪ್ತಿ ಜೀವನ. ನಾವು ತುಂಬ ಬಾರಿ ಹೊರಗೆ ಹುಡುಕುತ್ತೇವೆ ಸಂತೋಷ, ಶಾಂತಿ, ಸಮಾಧಾನ. ಆದರೆ ಅವೆಲ್ಲ ಎಲ್ಲಿವೆ ಗೊತ್ತಾ? ನಮ್ಮೊಳಗೆ, ನಮ್ಮ ಮನಸ್ಸಿನಲ್ಲಿ. ಒಮ್ಮೆ ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಸಮಸ್ಯೆಗಳು ನಿಲ್ಲುವುದಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆ ಬದಲಾಗಬಹುದು. ಇದನ್ನೇ ಜೀವನದ ಮಹಾಜ್ಞಾನ ಅಂತಾರೆ. ಘಟನೆಗಳ ಮೇಲೆ ನಮ್ಮ ನಿಯಂತ್ರಣ ಇಲ್ಲ, ಆದರೆ ಪ್ರತಿಕ್ರಿಯೆಯ ಮೇಲೆ ನಮ್ಮ ನಿಯಂತ್ರಣ ಇದೆ. ಹಿಂದೆ ಈಗ ಒಂದು ಚಿಕ್ಕ ಪ್ರಯತ್ನ ಮಾಡಿ. ಯಾವುದೇ ಸಮಸ್ಯೆ ಬಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಒಂದು ಕ್ಷಣ ನಿಲ್ಲಿ, ಉಸಿರೆಳೆದು ನಿಮ್ಮ ಮನಸ್ಸನ್ನು ನೋಡಿ. ನೀವು ನಿಧಾನವಾಗಿ ಅರಿತುಕೊಳ್ಳುತ್ತೀರಿ, ಸಮಸ್ಯೆ ಕಡಿಮೆಯಾಗಿಲ್ಲ, ಆದರೆ ನೀವು ಬದಲಾಗಿದ್ದೀರಿ. ಕೊನೆಯಲ್ಲಿ ಶಾಂತಿ ಹೊರಗೆ ಸಿಗುವುದಿಲ್ಲ, ಅದು ಒಳಗೆ ಹುಟ್ಟುತ್ತದೆ. ಸಮಸ್ಯೆ ಹೊರಗಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿದೆ. ನೀವು ನಿಮ್ಮ ಮನಸ್ಸನ್ನು ಅರಿತುಕೊಂಡರೆ ಜೀವನ ಸರಳವಾಗುತ್ತದೆ, ಜೀವನ ಶಾಂತಿಯುತವಾಗುತ್ತದೆ. ಸರಳ ಜೀವನ, ಶಾಂತಿಯುತ ಮನಸ್ಸು, ಇದೇ ನಿಜವಾದ ಸಂಪತ್ತು.